ಕಾಂಗ್ರೆಸ್ ಸೇರ್ಪಡೆ ಯಾಕೆ? ಭ್ರಷ್ಟಾಚಾರಗಳು, ಕೊಳಕು ಮನಸ್ಥಿತಿ, ಬಿಬಿಎಂಪಿ ಗಲಾಟೆಯಿಂದ ಏನಾದರೂ ಜಿದ್ದು ಶುರುವಾಗಿತ್ತ? ಬಿಬಿಎಂಪಿ ನಾನೇ ನಾವು ರಾಸ್ತಿ ಬೆಳೆಸ್ಕೊಳಕ್ ಹೋಗ್ಲಿಲ್ಲ. ಸಂಚು ರೂಪಿಸಿದ್ರ? ತಲೆ ಹೊಡಿತಾನೆ, ತಲೆ ಹಿಡಿತಾನೆ. ನಿಖಿಲ್ ಕುಮಾರಸ್ವಾಮಿ ಅವರ ವಿಡಿಯೋ ಒಬ್ಬ ಲೋಫರ್ MLA ಕೊಲೆ ಮಾಡೋದಕ್ಕೆ ಸಂಚು ರೂಪಿಸಿದ್ದಾರೆ. ಅವನೊಬ್ಬ ಯೋಗ್ಯ. ಅಷ್ಟು ಕೆಟ್ಟ ಪದವನ್ನು ಬಳಸಿರೋದು ಕ್ಷಮೆಗೆ ಅರಗಲ್ಲ. ಯಾರು ನಿತ್ಯ ಸುಮಂಗಲಿ? ಸಂತ್ರಸ್ತ ಮಹಿಳೆ ಏನಾದರೂ ನಿಮ್ಮ ಸಂಪರ್ಕದಲ್ಲಿದ್ದಾರೆ? ಅವರೆಲ್ಲರ ರಕ್ಷಣೆಗೆ ನನ್ನ ಕೈಲಾದಷ್ಟು ನಾನು ಹೇಳ್ತೀನಿ. ನನ್ನ ಹೆಂಡತಿಗೆ ಸೀರೆ ಕೈ ಹಾಕ್ತ ಅವಳೆಷ್ಟು ನೋವ್ತಿದ್ದಾರೆ ಹಾಸ್ಪಿಟಲ್. ಈ ಮುನಿರತ್ನವರು ಏನಾದರೂ ಅರೆಸ್ಟ್ ಆಗುವಂತಹ ಸಂದರ್ಭ ಇದೆಯಾ? ಅವನು ಆಚೆ ಜೀವಂತವಾಗಿ ಈ ವ್ಯವಸ್ಥೆಯನ್ನು ಬದುಕಕ್ಕೆ ಅರ್ಹತೆಯನ್ನು ಕಳ್ಕೊಂಡಿದ್ದಾನೆ. ಕಾಂಗ್ರೆಸ್ ಸೇರ್ಪಡೆ ಯಾಕೆ? ನನ್ನ ಪಕ್ಷದ ಸಿದ್ಧಾಂತದವರಲ್ಲ. ಫಸ್ಟ್ ಆಫ್ ಆಲ್ ಸರ್ವಿಸ್. ಯಾರು ನಮ್ಮ ಮನೆ ಬಾಗಿಲು ನೊಂದು ಬರ್ತಾರೆ ಅವ್ರ ಕೆಲಸ ಮಾಡಬೇಕು. ಜೊತೆಗೆ ವ್ಯಕ್ತಿಗತವಾಗಿ ನನಗೆ ಮೊದಲಿಂದನೂ ರಾಜಕಾರಣದಲ್ಲಿ ಬಂದಿರುವಂಥದ್ದು. ನಾವು ಪಕ್ಷಗಳ ಬದಲಾಯಿಸಿದ ಕಾರಣ ನಮ್ಮ ಶಾಸಕ ಮುನಿರತ್ನ. ನಾವು ಮೂಲವಾಗಿ JDSನವರು. JDSಲ್ಲಿ ಕಾರ್ಪೊರೇಟ್ರು ನಿಂತಿದ್ದೆ, ಸೋತೆ. ನನ್ನ ಶ್ರೀಮತಿಯವರು ನಿಂತರು, ಗೆದ್ದರು. ಗೆದ್ದಾದ್ಮೇಲೆ ಮುನಿರತ್ನ ಕುರುಕ್ಷೇತ್ರ ಸಿನಿಮಾದಲ್ಲಿ ಕುಮಾರಸ್ವಾಮಿ ಅವರು ಜೊತೆ ಒಂದು ಹತ್ರ ಬಾಂಧವ್ಯ ಮಾಡಿಕೊಂಡು ನಮ್ಮನ್ನಲ್ಲಿ ಶೋಷಣೆ ಸ್ಟಾರ್ಟ್ ಆಯಿತು. ನಾವು ಎದುರಿಸಿ ನಿಂತಿದ್ವಿ. ಸೊ ನಾವು ಮುನಿರತ್ನಿಂದ ಆಚೆ ಬರ್ಬೇಕಂದ್ರೆ JDS ಕಾಂಗ್ರೆಸ್ ಎರಡೂ ಒಟ್ಟಿಗೆ ಇದ್ದಾಗ ಸಮ್ಮಿಶ್ರ ಸರ್ಕಾರ ಆಯಿತು. ಇನ್ನೂ ಜಾಸ್ತಿ ಶೋಷಣೆ ಸ್ಟಾರ್ಟ್ ಆಯಿತು. ಆಟೋಮೆಟಿಕ್ ನಾವು BJPಗೆ ಹೋದ್ವಿ. ಮುನಿರತ್ನ BJPಗೆ ಬಂದ ಬೈ ಎಲೆಕ್ಷನಲ್ಲಿ ನಾವು ಕಾಂಗ್ರೆಸ್ಗೆ ಹೊರಟ್ವಿ. ಆದರೆ ಇದೊಂದೇ ಚುನಾವಣೆ ಇರೋದು, ಮತ್ತೆ ಅವ್ರು ಕಾಂಗ್ರೆಸ್ಗೆ ಹೋಗ್ತಾರೆ ಅಂತ ಸುದ್ದಿ ಹೇಳ್ತಾ ಇರ್ತು. ನಾವು ಮುನರಾಜಗೌಡರು ಕೇಳಿದಾಗ, ಇಲ್ಲ ಅವರು ಈ ಕ್ಷೇತ್ರದಲ್ಲಿ ಇರಲ್ಲ, ನಾನು ಬರ್ತೀನಿ ಕ್ಯಾಂಡಿಡೇಟ್ ಆಗಿ ರೆಗ್ಯುಲರ್ ಚುನಾವಣೆಗೆ, ಬೈ ಎಲೆಕ್ಷನ್ಗೆ ಅಷ್ಟೇ ಅವರು ರೆಗ್ಯುಲರ್ ಚುನಾವಣೆ ಬಿಟ್ಕೊಡಲ್ಲ ಅಂತ. ಸೊ ಆಯಿತು ಅಂತೇಳಿ ನಾವು ಕಂಟಿನ್ಯೂ ಆದ್ವಿ BJPಲಿ. ರೆಗ್ಯುಲರ್ ಚುನಾವಣೆಗೂ ಮುನಿರತ್ನ ಕಾಂಗ್ರೆಸ್ಸಲ್ಲಿ ಸೇರಿಸ್ಕೊಳ್ಳಲಿಲ್ಲ, ದ್ರೋಹ ಮಾಡೋದು ಅಂತ. ಆಟೋಮೆಟಿಕ್ ಮುನಿರತ್ನ ಅವನ ಭ್ರಷ್ಟಾಚಾರಗಳು, ಅವನ ಕೊಳಕು ಮನಸ್ಥಿತಿ ನನಗೆ ಮಾತ್ರ ಗೊತ್ತಿತ್ತು. ನಾನು ಹೋರಾಟ ಮಾಡ್ತಿದ್ದೆ. ಅವತ್ತೆಲ್ಲ ನಾಯಕರು ಮುನಿರತ್ನ ಸಮರ್ಥನೆ ಮಾಡ್ಕೊತಿದ್ರು. ಮೂರು ಪಕ್ಷದವರು ಒಳ್ಳೆ ಕೆಲಸ ಮಾಡ್ತಾನೆ, ಅವನ ಮೇಲೆ ನಾರಾಯಣ ಸ್ವಾಮಿ ಹಿಂಗೆ ಮಾಡ್ತಾನೆ ಅಂತ. ಇವೆಲ್ಲವೂ ನನಗೆ ಗೊತ್ತು. ಅವನು ಈ ಹಿಸ್ಟ್ರಿ 30 ವರ್ಷದಿಂದ ಅವನು ಏನೇನು ಮಾಡಿದ್ದಾನೆ ಅಷ್ಟು ನನಗೆ ಗೊತ್ತಿದೆ. ಸೊ ನಾನು ಹಂಗಾಗಿ ಅವನು ವಿರೋಧಿಸಿ ಕಾಂಗ್ರೆಸ್ ಬಂದೆ. ಎರಡನೇದು ವಿದ್ಯಾವಂತೆ ಕುಸುಮ ಅವರು ಒಂದ್ಸರಿ ಸೋತಿದ್ರು. ಆಮೇಲೆ ಆ ಹೆಣ್ಮಗಳ ಆಕ್ಟಿವಿಟೀಸ್ ನೋಡಿದ್ವಿ. ಒಂದ್ಸರಿ ಚುನಾವಣೆ ಸೋತ ಆದಮೇಲೆ ಜನರ ಮಧ್ಯೆ ಬಂದು ಬೆರೀತಿದ್ದು ನನಗೆ ಇಷ್ಟ ಆಯಿತು. ಒಂದು ಹೆಣ್ಮಗಳಿಗೆ ಶಕ್ತಿ ತುಂಬಬೇಕು, ಗೆಲ್ಲಿಸ್ಬೇಕು ಅಂತ ಬಂದ್ವಿ. ಆ ಶಕ್ತಿಯನ್ನು ತುಂಬಿದ್ವಿ ನಮ್ಮ ಭಾಗದಲ್ಲಿ. ಇನ್ನು ಮುಂದೆ ಬೇರೆ ಒಂದು ಕಡೆ ತೊಂದರೆ ಆಗಿ ಕೂದಲೆಳೆ ಅಂತರದಲ್ಲಿ ಸೋತು. ಎಲ್ಲ ಒಂದ್ ಕಡೆ ಬಿಬಿಎಂಪಿ ಗಲಾಟೆಯಿಂದ ಏನಾದರೂ ನಿಮ್ಮ ಹಾಗೂ ಮುನಿರತ್ನ ಅವರ ಮಧ್ಯೆ ಜಿದ್ದು ಶುರುವಾಗಿತ್ತ? BBMP ನಾನೇ ನಾವು ರಾಸ್ತಿ ಬೆರೆಸ್ಕೊಳಕ್ ಹೋಗ್ಲಿಲ್ಲ. ಜನ ಓಟ್ ಕೊಟ್ಟವ್ರು ನ್ಯಾಯ ಕೊಡ್ಬೇಕಲ್ಲ. ಇವತ್ತು ಚುನಾವಣೆ ಅಂದ್ರೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಗೆಲ್ತಾರೆ. ನಾನು ಬೂತ್ ಕಾಸು ಕೊಡೋದು ಬಿಟ್ಟರೆ 100 ರೂಪಾಯಿ ಯಾರಿಗೋ ಕಾಸು ಕೊಡಲಿಲ್ಲ, ಒಂದು ಗಿಫ್ಟ್ ಕೊಡಲಿಲ್ಲ, ಸೀರೆ ಕೊಡಲಿಲ್ಲ. ಎಲ್ಲ ಕೊಟ್ಟರು ಕಾಂಗ್ರೆಸ್ನವರು, ನಾನೇನು ಕೊಡಲಿಲ್ಲ. ಜನ ಓಟ್ ಕೊಟ್ಟರು. ಅದು 3000 ಲೀಡಲ್ಲಿ ಸರ್ಕಾರ ಇರಲಿಲ್ಲ ಅವತ್ತು ಕಾಂಗ್ರೆಸ್ ಸರ್ಕಾರ. ದರ್ಶನ್ ಅಂತ ಕರ್ಕೊಂಡು ರೋಡ್ ಸುತ್ತಿಸಿದ್ರು. ಇನ್ನೂ ಸ್ಟಾರ್ ನಟರು ತುಂಬ ಜನ ಬಂದಿದ್ರು. ಅವತ್ತು CM ಸಿದ್ದರಾಮಯ್ಯ ಅವರೆಲ್ಲ ಬಂದಿದ್ರು. ಕ್ಷೇತ್ರದಲ್ಲಿ ಇಡೀ ಕ್ಷೇತ್ರ ಸಮಾವೇಶ ಲೆಗ್ಗೆರಲ್ಲೇ ಮಾಡಿಸಿದ್ರು. ನಾವು ಆರಾಮಾಗಿದ್ವಿ. ಗೆಲ್ಸಿದಾರಲ್ಲ, ನ್ಯಾಯ ಕೊಡಬೇಕಲ್ಲ. ನ್ಯಾಯತ್ವ ಮತ ಕೊಟ್ಟ ಮೇಲೆ ನ್ಯಾಯತ್ವ ಕೊಡಬೇಕಲ್ಲ. ಅವರು ಬಿಡೋರ್ಗೆ ಒಂಟಿ ಮನೆ ಕಟ್ಟಕ್ಕೆ ಹೋದರೆ ಅದಕ್ಕೆ ಅಡ್ಡ, ಬಿಡೋರು ಬಿಲ್ ಕಳಿಸಿದ್ರೆ ಅಲ್ಲಡ್ಡ, ಯಾವುದೋ ಒಂದು ಬಿಡೋರ್ಗೆ ಲ್ಯಾಪ್ಟಾಪ್ ಕೊಡ್ತೀವಿ, ಆ ಫೈಲಲ್ಲಿ ತೆಗಿಸ್ತಾರೆ. ಇಷ್ಟನ್ನು ಕೇಳೋದು ಶಾಸಕರ ಹತ್ರ ಹೇಳಿಸಿ. BBMP ಕೆಲಸಕ್ಕೆ ಶಾಸಕರ ಸಂಬಂಧ ಇದೆಯಾ? ಶಾಸಕರು ಸಂವಿಧಾನ ಮಾಡಬೇಕು. ಇದೆಲ್ಲ ತರಲೆಲ್ಲ ಯಾಕೆ ಮಾಡ್ತಾನೆ? ಅವತ್ತು ವಿರೋಧ ಸ್ಟಾರ್ಟ್ ಆಯ್ತು. ಬಿಜೆಪಿ ಸೇರ್ಪಡೆಯಿಂದ ಏನಾದರೂ ಸಂಚು ರೂಪಿಸಿದ್ರ ಮುನಿರತ್ನ ಅವರು? BJP ಅಂತಲ್ಲ, ಅಯ್ಯಪ್ಪನಿಗೆ ಅಧಿಕಾರ ಹಣ ಎರಡೂ ಬೇಕು ಅಂದ್ರೆ ಏನು ಬೇಕಾದ್ರೂ ಮಾಡ್ತಾನೆ. ತಲೆ ಹೊಡಿತಾನೆ, ತಲೆ ಹಿಡಿತಾನೆ, ಇನ್ನೂ ಬೇಡ ಬೇಡ ಮಾಡ್ತಾನೆ. ಅಮಿತ್ ಶಾ ಅದೇನೇನು ಅಮಿತ್ ಶಾಗಳು ಓಡ್ತಾನೆ, ಎಲ್ಲವನ್ನು ಮಾಡ್ತಾರೆ.
ನಮ್ಮ ಇಂಡಿಯನ್ ಪೀನಲ್ ಕೋರ್ಟಲ್ಲಿ ಇಲ್ಲದೇ ಇರೋನು ಆ ಕ್ರಿಮಿನಲ್ಸ್ ಹೊಸದಾಗಿ ಹುಡುಕ್ಬೇಕು, ಅಷ್ಟು ಕ್ರಿಮಿನಲ್ ಯೋಚನೆಗಳು ಮುನಿರತ್ನ ಹತ್ರ ಇದೆ. ಇವನು ಬ್ಲ್ಯಾಕ್ ಮೇಲ್ ಅವ್ರ ಹೆಸರು ಮಸಿ ಬೆಳಿಬೇಕು. ಈಗ ನನ್ನ ಶ್ರೀಮತಿದು ಇದೆ ಅಂತ, ನನ್ನ ಶ್ರೀಮತಿ ಇನ್ನೂ 50 ವರ್ಷದ ಹಿಂದಿನ ಸಂಸ್ಕಾರಗಳು ಏನು ಹಳ್ಳಿ ಇದಿತ್ತೋ ಆ ಮನಸ್ಥಿತಿಯಲ್ಲಿ ಇದೆ. ನಂದಿದೆ ಅಂತ, ನಂದಿದೆ ಇಲ್ಲ ಅಂತ ನನಗೆ ಗೊತ್ತಲ್ಲ. ಊರು ತುಂಬ ಹಬ್ಬಿಸ್ತಾ ರಮೇಶ್ ಜಾರಕಿಹೊಳಿ ಕೇಸಲ್ಲಿ ನಮ್ಮ ಲೀಡ್ರ್ ಒಬ್ಬರನ್ನ ತೊಗೊಂಡೋಗಿ ಕೂರಿಸ್ಕೊಂಡು ನಾರಾಯಣ ಸ್ವಾಮಿದು ಅವ್ರು ಹೆಂಡ್ತಿದು ವಿಡಿಯೋಗಳಿದೆ ಅಂತೆ ಕೊಡಿ ಅಂತ ಅಪಪ್ರಚಾರ 100 ಕಡೆ ಹೇಳಿದ. ಊರಲ್ಲೆಲ್ಲ ಕೆಟ್ಟ ಸುದ್ದಿ ಆಯಿತು. ನಾವು ಆಚೆ ಓಡಾಡೋಕ್ಕಾಗದಷ್ಟು ಅಪಮಾನಗಳಾಯಿತು. ಒಬ್ಬ ಲೋಫರ್ MLA ಆದರೆ ಯಾವ ಕುಟುಂಬನ ಬೇಕಾದ್ರೂ ಹಾಳು ಮಾಡ್ತಾರೆ. ಸೊ ಹಂಗಾಗಿ ನಿಖಿಲ್ ಕುಮಾರಸ್ವಾಮಿದು ನನಗೂ ಇದೆ, ಅದಕ್ಕಾಗಿ ಪ್ರಜ್ವಲ್ ಟಿಕೆಟ್ ತಪ್ಪಿಸ್ದೆ ನಾನು ಇಲ್ಲಿಗೆ ಅಂತ ಹೇಳಿದ್ದು. ಎಲ್ಲ ತೋರಿಸಿದ್ರೆ ಇಲ್ಲ, ಅವ್ರು ತೋರಿಸಿದ್ರೆ ನಮ್ಮ ಕಾರ್ಪೊರೇಟರ್ ರಾಮಚಂದ್ರ ತೋರಿಸ್ತಾ ಮಂತ್ರಿ ಮನೆಯಲ್ಲಿ ಯಾರ ಜೊತೆಲಿ ಇರೋಂಥದ್ದು ಇವ್ರು ಇಲ್ಲಿ ಮಾತಾಡಿ ಕರ್ಕೊಂಡು ಹೋಗ್ತಾನೆ ಅಂತ ಸುಳ್ಳು ಹೇಳಿದ್ದಾನೆ. ಅಂದ್ರೆ ಅಂಥವ್ರನ್ನೆಲ್ಲ ಗುರಿ ಮಾಡಿ ಹಾಳು ಮಾಡ್ತಕ್ಕಂಥದ್ದು, ಒಕ್ಕಲಿಗ ಕುಟುಂಬಗಳು ಹಾಳು ಮಾಡ್ತಕ್ಕಂಥದ್ದು. ಇವತ್ತು DK ಶಿವಕುಮಾರ್ ಸುರೇಶಣ್ಣ ಬೆಳಗಾಂ ಸಮಾವೇಶ ಬ್ಯುಸಿ ಇದ್ದಾರೆ, ಇಲ್ಲಿನ ಚಿಂತೆಲೇ ಇಲ್ಲ. ಅಲ್ಲಿ ಅಧಿವೇಶನ ಆಯಿತು, ಅಧಿವೇಶನ ಆಗ್ತಿದ್ದಂಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಗಲಾಟೆ ಆಯಿತು, ಅದು ಆಗ್ತಿದ್ದಂಗೆ ಅಲ್ಲಿ ಸಮಾವೇಶಗಳು ತಯಾರಿಲಿದ್ರು. ಇದಕ್ಕೆ ಸಂಬಂಧನೇ ಇಲ್ಲ. ನಮ್ಮಲ್ಲಿ ಒಕ್ಕಲ ಸಮುದಾಯ, ದಲಿತ ಸಮುದಾಯ, ಕಾಂಗ್ರೆಸ್ ಕಾರ್ಯಕರ್ತರು ಕ್ಷೇತ್ರದ ಒಳಗಡೆ ಬಂದರೆ ನ್ಯಾಯಯುತ ಹೋರಾಟ ಮಾಡ್ತೀವಿ ಅಂತ ಅವರಿಗೆ ಧಿಕ್ಕಾರ ಹಾಕಿ ಕಪ್ಪು ಬಾಟ ತೋರಿಸಿ ಹೋರಾಟ ಮಾಡ್ತಿದ್ರು. ರಸ್ತೆಯಲ್ಲಿ ಅಡ್ಡ ಹಾಕೊಂಡ್ರೆ ಅವರೇ ಒಂದು ಮಟ್ಟೆ ಓಡಿಸ್ಕೊಂಡು ಅದ್ರ ಪ್ರಯಾಸನ ಬೇರೆ. ಸೊ ಹಂಗಾಗಿ ಈ ವಿಚಾರಕ್ಕೂ ಅವ್ರಿಗೂ ಯಾವುದೂ ಸಂಬಂಧ ಇಲ್ಲ. ಅದೇ ಮೊನ್ನೆ ನಡೆದಂತಹ ಮೊಟ್ಟೆ ದಾಳಿ ಏನಿತ್ತು ಅದು ಕೆಲವೊಂದು ಮೂಲಗಳಿಂದ ಬಂದಿರುವಂತಹ ಮಾಹಿತಿ ಅವರೇ ಕ್ಷೇತ್ರದ ಜನತೆಗೆ ಸಿಂಪತಿ ಗಿಟ್ಟಿಸ್ಕೊಳ್ಳೋದಕ್ಕೋಸ್ಕರ ಮಾಡ್ತಿದ್ದಾರೆ ಅಂತ. ಇನ್ನೊಂದು ಕೆಲವೊಂದು ಮಾಹಿತಿ ಪ್ರಕಾರ ಸ್ವತಃ ಮುನಿರತ್ನ ಅವರು ಹೇಳ್ಕೊಂಡಿದ್ದಾರೆ. DK ಸುರೇಶ್ ಅವರಾಗಿರ್ಬಹುದು, ಕುಸುಮ ಅವರಾಗಿರ್ಬಹುದು, DK ಸುರೇಶ್ ಅವರಾಗಿರಬಹುದು, ಇವ್ರ ವಿರುದ್ಧವಾಗಿ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಇವರು ನನ್ನನ್ನು ಕೊಲೆ ಮಾಡೋದಕ್ಕೆ ಸಂಚು ರೂಪಿಸಿದ್ದಾರೆ ಅಂತ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಅವನೊಬ್ಬ ಅಯೋಗ್ಯ, ಅವನ ಮಾತಿಗೆ ಹೆಚ್ಚಿಗೆ ಮಹತ್ವ ಕೊಡೋದು ಬೇಕಿಲ್ಲ. ಮಂತ್ರಿ ಆಗಿದ್ದವನು ಹೆಂಗ್ ಮಾತಾಡ್ಬೇಕು ಅನ್ನೋ ಪ್ರಜ್ಞೆ ಬೇಕಲ್ಲ. ಅಲ್ಲಿ ಮಾತಾಡ್ತಾನೆ ಟೆರರಿಸ್ಟ್ಗಳಿಗೆ ಹೇಳಿ ಓಡಿಸ್ಬೋದು ಅಂತ. ನಮ್ಮ ದೇಶದ ಯಾವುದೇ ಪಕ್ಷದ ನಾಯಕರು, ನಮ್ದಲ್ಲ, ಕಾಂಗ್ರೆಸ್ ಅಲ್ಲ, ದೇಶದಲ್ಲಿ 100 ಪಕ್ಷಗಳಿದೆ, ಎಲ್ಲರೂ ಸಹ ದೇಶಾಭಿಮಾನಿಗಳೇ. ಅವು ಯಾವುದೇ ಧರ್ಮ ಇರಲಿ, ಈ ನಾಡಲ್ಲಿ ಅನ್ನ ತಿಂತೀವಿ, ಈ ಭಾರತ ಮಾತೆಯ ಮಡ್ಲಲ್ಲಿ ಬದುಕ್ತಿದ್ದೀವಿ. ಯಾರು ಸಹ ಎಲ್ಲೋ ಕೋಟಿಗೆ ಒಬ್ಬರು ಇಂಥ ಕ್ರೂರಿಗಳು ಸಿಗ್ಬೋದು. ಯಾರಾದರೂ ಕ್ರೂರಿಗಳಿದ್ದಾರಮ್ಮ? ಪ್ರತಿ ಪಕ್ಷದವ್ರು ಒಬ್ಬ ಸೈನಿಕ ಇದ್ಬಿಟ್ರೆ ಅವ್ರ ಮನೆ ಮಗ ಪ್ರಾಣ ಬಿಟ್ಟ ಅಂತ ಕಣ್ಣೀರು ಹಾಕ್ತಾರೆ. ಯಾವುದೇ ಪಕ್ಷದ ನಾಯಕರಿರಲಿ, ಸಾರ್ವಜನಿಕರಿರಲಿ. ಈ ಮೂರ್ಖ ನಮ್ಮ ಸೈನಿಕರು ಕೊಲ್ಲುವಂಥ ಟೆರರಿಸ್ಟ್ಗಳನ್ನ ಅವ್ರ ಜೊತೆ ಹೋಲಿಸ್ಕೊಳ್ತಾನಲ್ಲ, ಇವನನ್ನು ನೋಡಿಲಿಕ್ಕೆ ಟೆರರಿಸ್ಟ್ಗಳು ಬರ್ಬೇಕಾ? ಇವನಿಂದ ನೊಂದಿದಾರಲ್ಲ ಹೆಣ್ಮಕ್ಳು, ಇವನಿಂದ ರೇಪ್ ಆಗಿದಾರಲ್ಲ ಹೆಣ್ಮಕ್ಳು, ಇವನು ಶೋಷಣೆ ಒಳಗಾಗಿ ಮಾಡಿದಾನಲ್ಲ, ಅವ್ರು ಯಾರಾದರೂ ಸಿಟ್ಟತ್ತಿ ನೋವು ತಡ್ಕೊಳಕ್ಕಾಗದೆ ಏನಾದರೂ ಮಾಡಿದ್ರೆ ಯಾವತ್ತೂ ಆಗ್ತಿತ್ತು. ಇವನಿಗಿರೋ ಅಧಿಕಾರ ಹಣಕ್ಕೆ ಎದುರ್ಕೊಂಡಿದ್ದಾರೆ. ಇವನೇನು ದೊಡ್ಡ ಇವನ? ಟೆರರಿಸ್ಟ್ಗಳು ಬರ್ಬೇಕೆ ನಮ್ಮ ನೋಡೋಕೆ? ಅಯೋಗ್ಯ ಇದ್ದಾನೆ. ಆದ್ರೂ ಇನ್ನೊಂದು ಕಾಮಿಡಿ ಇದೆ ತುಂಬ ಚೆನ್ನಾಗಿ, ಎಂತೆಂಥವ್ರನ್ನ ಮುರ್ಕೊಂಡು ಮಾಡಿಬಿಡ್ತಾನೆ ಅಂತ. ಇವತ್ತು DK ಸುರೇಶಣ್ಣನ ಯಾರನ್ನ ಸೋಲ್ಸಕ್ಕಾಗದ? ನರೇಂದ್ರ ಮೋದಿಯವರು ಬಂದಿದ್ರು ಫೈಟ್ ಮಾಡೋರು, ಇಲ್ಲಿ ಮಂಜುನಾಥ್ ಸೋಲ್ಸ್ಬಿಟ್ರು. ಕಾರಣ ಡಾಕ್ಟ್ರು ತುಂಬ ಒಳ್ಳೆಯವರು ಅಂತ. ಡಾಕ್ಟ್ರು ಮುಖವಾಡನ್ನು ತೆಗೆದಿಕ್ಬಿಟ್ಟವನು. ಅವ್ರು ಒಳ್ಳೆಯವರು ಆಗಿದ್ರು, ಒಳ್ಳೆಯವ್ರು ಮುಖವಾಡ ಹಾಕ್ಕೊಂಡಿದ್ರು. ಎಷ್ಟು ನಾಚಿಕೆ ಆಗ್ತದೆ ಅಂದರೆ, ಇಲ್ಲಿ ಯಾವುದೋ ಒಂದು ಮಟ್ಟೆ ಬೀಳುತ್ತೆ, ಅದಕ್ಕೆ ಆಸಿಡ್ ಅಂತಾರೆ, ಜುಟ್ಟೆಲ್ಲ ಸುಟ್ಟೋಯ್ತು ಅಂತ. ಈಗ ಜುಟ್ಟಿದೆ ಬಿಡಿ, ಆ ಮಟ್ಟೆ ಇದಕ್ಕೆ ಹೋಗಿ KC ಜನರಲ್ ಹಾಸ್ಪಿಟ್ಲಲ್ಲಿ ಅದರಲ್ಲೂ ಸ್ಪೆಷಲ್ ವಾರ್ಡ್ ತಗೋತಾರೆ. ಡೆಲಿವರಿ ಸ್ಪೆಷಲ್ ವಾರ್ಡು. ಎಷ್ಟು ಜನ ಹೆಣ್ಮಕ್ಳಿಗೆ ಅನ್ಯಾಯ ಮಾಡ್ದಂಗಾಯ್ತು. ಇವ್ರು 24 ಗಂಟೆಲಿ ಸೀರಿಯಸ್ ಕೇಸು ಇರೋದೇ 1-2 ಸ್ಪೆಷಲ್ ವಾರ್ಡು. ನಮ್ಗೆ ಅದೇ ಕೇಳೋಣ ಅಂತ ಮಂಜುನಾಥ್ ಸರ್ಗೆ ತಲೆಗೆ ಮಟ್ಟೆ ಬಿದ್ದಿದೆ, ಯಾವ ಡೆಲಿವರಿ ಮಾಡಿಸಿದ್ರು ಅದು ಕುಂಜನ ಕೋಳಿನ ಸ್ವಲ್ಪ ಚೆಕ್ ಮಾಡಿ ಹೇಳಿ ಅಂತ. ಅದರಲ್ಲೂ ಹೃದಯದ ಡಾಕ್ಟರ್ ಬಂದು ತಲೆ ಡೆಲಿವರಿ ಮಾಡಿಸಿದ್ರು. ಚೆಕ್ ಮಾಡಿ ಅದು ಯಾವ್ದು ಕೋಳಿ ಹುಟ್ಟಿದೆಯೋ ಹುಂಜ ಹುಟ್ಟಿದೆಯೋ ಹೇಳ್ಬೇಕು. ಎಷ್ಟು ನಾಚಿಕೆಡಲ್ವಾ? ಅದು ತಲೆಗೆ ಏಟ್ ಬಿದ್ದಿದೆ, ಒಮಿಟ್ ಇದೆಯಂತೆ. ಅದಕ್ಕೆ ಅವ್ರಿಗೆ ಇನ್ನೂ ತೀವ್ರ ನಿಗಾ ಘಟ್ಟದಲ್ಲಿ 1-2-3 ಅವರ್ ಅಬ್ಸರ್ವೇಷನ್ ಮಾಡಬೇಕು. ಇಷ್ಟು ಅಸಹ್ಯ ಆಗ್ತದೆ. ಈ ಓಲಿನಲ್ಲಿ ಬೆಂಗಳೂರು ತುಂಬ ಸಾವಿರಾರು ಮಟ್ಟೆ ಹೊಡ್ಕೊಳ್ತಾರೆ, ಲಕ್ಷಾಂತರ ಜನ. ಅವರೆಲ್ಲರೂ ಹೋಗ್ಬಿಟ್ರೆ
ಬೆಂಗಳೂರಲ್ಲಿ ಪ್ರೈವೇಟ್ ಹಾಸ್ಪಿಟ್ಲ್ ಎಲ್ಲ ಸೇರ್ಕೊಂಡ್ರು ವಾರ್ಡ್ಗಳು ಸಾಕಾಗಲ್ಲ. ಒಂದು ಲಿಮಿಟ್ ಇರುತ್ತೆ ನಾಟಕ ಆಡೋದಕ್ಕೆ. ಸಮಾಜ ನಮ್ಮನ್ನು ನೋಡ್ತಾ ಇರುತ್ತೆ, ನಮ್ಮ ಮತ ಕೊಟ್ಟವ್ರು ನೋಡ್ತಾರೆ. ಇವತ್ತು ರಾಜಕಾರಣಿಗಳು ಅಂದರೆ ಮೊದಲು ಪೊಲೀಸ್ನವ್ರನ್ನ ಬೈಯೋರು, ಜನ ಇವತ್ತು ಪೊಲೀಸ್ನವ್ರನ್ನ ಬೈತಾ ಇಲ್ಲ, ಜಾಸ್ತಿ ರಾಜಕಾರಣಿಗಳನ್ನ ಬೈತಾರೆ. ಕಾರಣ ಇಂಥ ಅಯೋಗ್ಯರು ಬಂದಿರೋದ್ರಿಂದ ನಿಜವಾದ ರಾಜಕಾರಣ ಮಾಡ್ತಕ್ಕಂಥವ್ರಿಗೆ, ನಿಜವಾದ ಜನರ ಸೇವೆ ಮಾಡ್ತಕ್ಕಂಥವ್ರಿಗೆ ರಾಜಕಾರಣದಲ್ಲಿ ಎಲ್ಲ ಪಕ್ಷದಲ್ಲೂ ಮಾಡ್ತಾರೆ. ಮುನಿರತ್ನ ಸಪೋರ್ಟ್ ಮಾಡ್ತಾರೆ ಒಂದು ಸಿಡಿ ರವಿ. ಆಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ದು ಅಷ್ಟು ಕೆಟ್ಟ ಪದವನ್ನು ಬಳಸಿರೋದು ಕ್ಷಮೆಗೆ ಅರಗಲ್ಲ. ಎಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ.